ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಹೇಳ್ಕೊಡಿ. ಒಂದು 2 ನಿಮಿಷಗಳ ಕಾಲ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಈಗಿನ ಮಹಾರಾಷ್ಟ್ರ ಪುಣೆ ಪ್ರಾಂತ್ಯದಲ್ಲಿ ಭೀಮಾ ನದಿಯ ದಡದಲ್ಲಿ ನಡೆದಂತಹ ಒಂದು ಯುದ್ಧ, ಅದು ಈ ಏನು ಸಾವಿರಾರು ವರ್ಷ ಮನುವಾದವನ್ನು ಪೋಷಣೆ ಮಾಡಿಕೊಂಡು ಅದನ್ನು ಕಾನೂನಾಗಿ ಜಾರಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದಂತಹ ಜನರ ಮತ್ತು ಸಾಮ್ರಾಜ್ಯದ ಮತ್ತು ರಾಜರ ವಿರುದ್ಧ ನಡೆದಂಥ ಒಂದು ಮಹತ್ವದ ಯುದ್ಧ ಅಂತಲೇ ಹೇಳ್ಬೋದು. ಬಂಧುಗಳೇ, ನಿಮ್ಗೆಲ್ರಿಗೂ ಗೊತ್ತಿದೆ, ಈ ದೇಶದ ಬಹುಸಂಖ್ಯಾತರಾದಂತಹ ಶೋಷಿತರು ಮತ್ತು ಅಸ್ಪೃಶ್ಯರನ್ನ ಈ ದೇಶ ಹೇಗೆ ನಡೆಸ್ಕೊಂಡಿದೆ, ಮಹಿಳೆಯರು ಮತ್ತು ಮಕ್ಕಳನ್ನ ಹೇಗೆ ನಡೆಸ್ಕೊಂಡಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದನ್ನು ನಾನು ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಆದರೆ ಈ ಯುದ್ಧ ಯಾಕಾಗಿ ನಡೀತು? ಕೇವಲ 500 ಜನ ಮಹರ್ ಸೈನಿಕರು 28,000 ಜನ ಪೇಶ್ವೆಗಳನ್ನು ಒಡೆದು ಉರುಳಿಸಿ ಅವರನ್ನು ಸಾಯಿಸಿ ಆ ಯುದ್ಧವನ್ನು ಜಯಿಸಿದ್ರಲ್ಲ, ಅದು ಇವತ್ತು ನೆನೆಸ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅನ್ಕೋತೀನಿ. 1817 ಡಿಸೆಂಬರ್ 31ನೇ ತಾರೀಕು ಈ ಯುದ್ಧ ಜನ ಇದ್ದಾರೆ. ಬರ್ರಿ, ನ್ಯೂಸ್ ಅಂದ್ರೆ ನಮ್ಮ ಸಾರ್ ಹತ್ರ ಮಾತಾಡ್ಸಿ ಸ್ವಲ್ಪ. ಬರ್ರಿ ಬರುತ್ತೋ ಈ ಮಾಸಾಕನ್ನು ಕೊಡ್ತಾರೋ ಬರೀ ಹೀಗೆ ಮಾತ್ರ ಸಾಲತ್ತೆ. ಇದನ್ನ ಇಟ್ಕೊಂಡು ಹೇಗೆ ಅಂಗವಿಕಲರು ಅವ್ರ ಜೀವನನ ರೂಪಿಸ್ಕೊಳ್ಳೋಕ್ಕಾಗತ್ತೆ? ಸೊ ಈ ಥರ ಒಂದು ಕಡೆಗಣಿಸಿರುವ ಅಂಗವಿಕಲರು ಬಂದ್ಬಿಟ್ಟು ಒಂದು ವೋಟ್ ಬ್ಯಾಂಕ್ ಇಲ್ಲದೆ ಇರ್ಬೋದು, ಅಥವಾ
ಅಥವಾ ಒಂದು ದೊಡ್ಡ ಸಂಘಟನೆ ಇಲ್ಲದೆ ಇರ್ಬೋದು, ದಲಿತರ ಸಂಘಟನೆ ಥರ ಅಥವಾ ಮಹಿಳಾ ಸಂಘಟನೆ ಥರ ಇಲ್ಲದೆ ಇರ್ಬೋದು. ಬಟ್ ಅದಕ್ಕಂತ ಹೇಳಿ ಹಾಗೆ ನಾವು ತೀರಾ ಕಡೆಗಣಿಸಿ ನಿಮ್ಮ ಸಮಸ್ಯೆಗಳನ್ನ ನಾವು ಏನು ಬಗೆಹರಿಸಲ್ಲ, ನಾವು ಕಡೆಗಣಿಸ್ತೀವಿ ಅಂತ ಹೇಳಿದ್ರೆ ಹೇಗೆ ನ್ಯಾಯ ಆಗುತ್ತೆ? ನಾವು ಈ ದೇಶದ ಪ್ರಜೆಗಳು ತಾನೆ, ನಾವು ಎಲ್ಲ ಎಲೆಕ್ಷನಲ್ಲಿ ವೋಟ್ ಹಾಕ್ತೀವಲ್ಲ, ಅಟ್ಲೀಸ್ಟ್ ಮಾನವೀಯತೆಯಿಂದ ಏನು ಅವರ ಸಮಸ್ಯೆಗಳು, ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಜಿಲ್ಲಾಧಿಕಾರಿಗಳು ಇದಕ್ಕೆ ಒಂದು ಗಮನ ಮಾಡಿ ಇದನ್ನು ಒಂದು ಸಾಲ್ವ್ ಮಾಡಬೇಕು. ನಮ್ಮ ಮಂಜುಳಾ ವೈಸ್ ಪ್ರೆಸಿಡೆಂಟ್ ಅವ್ರು ಹೇಳ್ದಂಗೆ ಅವ್ರು ರೆಗ್ಯುಲರಾಗಿ ಒಂದು ಮೀಟಿಂಗ್ ಮಾಡಿ ಏನಿದೆ ಈ ಜಿಲ್ಲೆಯಲ್ಲಿ ಅಂಗವಿಕಲರ ಸಮಸ್ಯೆ ಏನಿದೆ, ಏನು ನಾವು ಮಾಡಬೇಕು ಅಂತ ಹೇಳಿ ಅವರು ಒಂದು ಮೀಟಿಂಗಲ್ಲಿ ಅವಾಗ ಅದಕ್ಕೆ ಕ್ರಮ ತಗೊಂಡ್ರೆ ಚೆನ್ನಾಗಿರುತ್ತೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.